ಹಲೋ ಗೆಳೆಯರೇ, ದ ಗ್ರೇಟ್ ಎಜುಕೇಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದು ನಾವು ಅತಿ ಹೆಚ್ಚು ಓದೋದ್ರಿಂದ ಮನುಷ್ಯ ಹುಚ್ಚನಾಗ್ತಾನ, ವಿದ್ಯಾಭ್ಯಾಸದಿಂದ ಮನುಷ್ಯ ಹುಚ್ಚನಾಗ್ತಾನ ಅನ್ನೋ ವಿಷಯವನ್ನ ಇಂದು ನಾವು ಚರ್ಚೆಯನ್ನ ಮಾಡೋಣ. ಸ್ನೇಹಿತರೆ, ನೀವು ಯಾರನ್ನಾದ್ರೂ ಎಲ್ಲಿಯಾದ್ರೂ ನೋಡಿರಬಹುದು. ಯಾವುದಾದ್ರೂ ಒಬ್ಬ ವ್ಯಕ್ತಿ ಒಂಟಿತನದಿಂದ ಇರ್ತಾನೆ, ಯಾರ ಜೊತೆಗೂ ಬೆರೆಯುವುದಿಲ್ಲ. ಯಾಕೆ ಅಂತ ಬೇರೆಯವರನ್ನ ಪ್ರಶ್ನೆ ಮಾಡಿ ಕೇಳಿದಾಗ, ಈ ವ್ಯಕ್ತಿ ಅತಿ ಹೆಚ್ಚು ಓದಿದ್ದಾನೆ, ಓದಿನಲ್ಲಿ ತುಂಬಾ ತಲೆಯನ್ನ ಕೆಡಿಸ್ಕೊಂಡಿದ್ದಾನೆ, ವಿದ್ಯಾಭ್ಯಾಸದಿಂದ ಈ ವ್ಯಕ್ತಿಗೆ ಹುಚ್ಚು ಹಿಡಿದಿದೆ ಅಂತ ನೀವು ಕೇಳಿರಬಹುದು. ನಾನು ಕೂಡ ಇಂಥ ವ್ಯಕ್ತಿಗಳನ್ನ ಗಮನಿಸಿದ್ದೇನೆ. ನನ್ನ ಅಕ್ಕಪಕ್ಕ ಕೂಡ ಇಂಥ ವ್ಯಕ್ತಿಗಳು ಇದ್ದಾರೆ ಕೂಡ. ಆದರೆ ಇದು ನಿಜನ, ಸತ್ಯನ? ಹಾಗಾದ್ರೆ ಓದೋದ್ರಿಂದ ನಿಜವಾಗ್ಲೂ ಮನುಷ್ಯನಿಗೆ ಹುಚ್ಚು ಹಿಡಿಯುತ್ತೆ ಅನ್ನೋದಾದ್ರೆ, ಪ್ರಪಂಚದಲ್ಲಿ 10 ಡಿಗ್ರಿಗಳು, ಸಾಕಷ್ಟು ಡಿಗ್ರಿಗಳನ್ನ ಪಡ್ಕೊಂಡ್ಬಿಟ್ಟು ವಿದ್ಯಾಭ್ಯಾಸದಲ್ಲಿ ಸಾಧನೆಯನ್ನ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಇದ್ದಾರೆ. ಡಾಕ್ಟರೇಟ್ ಪದವಿಗಳು, ಇಂಜಿನಿಯರ್ಸ್ಗಳು, ಇಂಥ ಒಂದು ಪದವಿಗಳನ್ನ ಮಾಡಿಬಿಟ್ಟು ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಸಾಕಷ್ಟು ಮಂದಿ ಇದ್ದಾರೆ. ಆದರೆ ಕೆಲವು ವ್ಯಕ್ತಿಗಳಿಗೆ ಮಾತ್ರ ಈ ರೀತಿ ಆಗುತ್ತೆ, ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗ್ತಾರೆ. ಯಾಕೆ ಅಂತ ವ್ಯಕ್ತಿಗಳಿಗೆ ಯಾರು ಅಂತ ವ್ಯಕ್ತಿಗಳು ಈ ರೀತಿ ಆಗೋಕೆ ಕಾರಣ ಏನು ಎನ್ನುವುದನ್ನ ಇಂದು ನಾವು ಚರ್ಚೆಯ ಮೂಲಕ ತಿಳಿದುಕೊಳ್ಳೋಣ. ಸ್ನೇಹಿತರೆ ನೋಡಿ, ಸ್ನೇಹಿತರೆ, ವಿದ್ಯಾಭ್ಯಾಸ ಅನ್ನೋ ವಿಷಯಕ್ಕೆ ಬಂದಾಗ ಇದು ಮನುಷ್ಯನಿಗೆ ಮನಸ್ಸು ಮತ್ತು ಮೆದುಳು ಇವೆರಡರ ವಿಷಯಕ್ಕೆ ಸಂಬಂಧಪಟ್ಟಿರುತ್ತೆ. ಯಾಕೆ ಅಂದ್ರೆ ಇದು ಎಲ್ಲ ಒಂದು ಕೆಲಸಗಳಿಗೆ ಒಂದು ಬೇರೆ ರೀತಿಯಾಗಿ ಇದು ಇರುತ್ತೆ ವಿದ್ಯಾಭ್ಯಾಸ ಅನ್ನೋದು. ಯಾಕೆಂದ್ರೆ ಮನುಷ್ಯನಿಗೆ ಇದು ಒಂದು ಸೆನ್ಸಿಟಿವ್ ಆಗಿರ್ತಕ್ಕಂಥದ್ದು. ಮನುಷ್ಯ ನಾನು ವಿದ್ಯಾಭ್ಯಾಸ ಮಾಡಲೇಬೇಕು ಅಂತ ಒಂದು ಗುರಿಯನ್ನು ಹಾಕಿಕೊಂಡಾಗ ಅದರ ಮಾರ್ಗದಲ್ಲಿಯೇ ಆ ವ್ಯಕ್ತಿ ಸಾಗಬೇಕು. ಇನ್ಯಾವುದೇ ಬೇರೆ ಒಂದು ವಿಚಾರಗಳಿಗೆ ಒಂದು ತಲೆಯನ್ನ ಕೆಡಿಸ್ಕೊಂಡಾಗ ಇದು ಮನುಷ್ಯನ ದಾರಿಯನ್ನ ಒಂದು ತಪ್ಪಿಸುತ್ತೆ. ಆದರೆ ಈ ದಿನ ನಾವು ವಿದ್ಯಾಭ್ಯಾಸದಿಂದ ಮಾನಸಿಕವಾಗಿ ವ್ಯಕ್ತಿ ಖಿನ್ನತೆಗೆ ಒಳಗಾಗ್ತಾನೆ ಅನ್ನೋ ಒಂದು ವಿಚಾರವನ್ನ ನಾವು ತಿಳಿದುಕೊಳ್ಳೋಣ. ಆದರೆ ಎಷ್ಟೇ ವಿದ್ಯಾಭ್ಯಾಸವನ್ನು ಮಾಡಿದರೂ, ಎಷ್ಟೇ ಓದಿದರೂ ಸಹ ಯಾವ ವ್ಯಕ್ತಿ ಸಹ ಹುಚ್ಚನಾಗೋದಿಲ್ಲ. ಆದರೆ ವಿದ್ಯಾಭ್ಯಾಸದಿಂದ ಮನುಷ್ಯ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾನೆ. ಅದು ಹೇಗೆ ಎಂದು ನಾವು ಇವತ್ತಿನ ಮೂಲಕ ನಾವು ಚರ್ಚೆಯ ಮೂಲಕ ತಿಳಿದುಕೊಳ್ಳೋಣ. ಸ್ನೇಹಿತರೆ ನೋಡಿ, ವಿದ್ಯಾಭ್ಯಾಸದಿಂದ ಮನುಷ್ಯ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾನೆ. ಅದು ಹೇಗೆ? ಸ್ನೇಹಿತರೆ, ಒಬ್ಬ ವಿದ್ಯಾರ್ಥಿ ಅಥವಾ ಒಬ್ಬ ಮನುಷ್ಯ, ಆ ಮನುಷ್ಯನಿಗೆ ಅತಿ ಹೆಚ್ಚು ಓದಿನಲ್ಲಿ, ವಿದ್ಯಾಭ್ಯಾಸದಲ್ಲಿ ಹುಚ್ಚುತನ ಅನ್ನೋದಿರುತ್ತೆ. ನಾನು ಓದಲೇಬೇಕು, ನಾನು ಹೇಗಾದರೂ ಮಾಡಿ SSLCಯಲ್ಲಿ ಅಥವಾ ದ್ವಿತೀಯ PUC ಯಲ್ಲಿ ನಾನು ರ್ಯಾಂಕ್ ಬರಲೇಬೇಕು, ನಾನು ಅತಿ ಹೆಚ್ಚು ಓದಲೇಬೇಕು ಅನ್ನೋ ಹುಚ್ಚುತನ ಆ ವಿದ್ಯಾರ್ಥಿಗೆ ಸಾಕಷ್ಟು ಇರುತ್ತೆ. ಮನಸ್ಸು ಮತ್ತು ಮೆದುಳಲ್ಲಿ ಗಟ್ಟಿತನ ಅನ್ನೋದು ಇರುತ್ತೆ. ಆದರೆ ಈ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಇಂಥ ಹುಚ್ಚುತನವನ್ನು ಬೆಳೆಸ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದ್ರೆ, ಇದು ನನ್ನ ಅಧ್ಯಯನದಿಂದ ನಾನೇ ಸ್ವತಃ ಕಂಡುಕೊಂಡಿರ್ತಕ್ಕಂಥ ವಿಷಯ ಇದು. ಇಂಥ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದ್ರೆ, ಯಾವುದೇ ಕಾರಣಕ್ಕೆ ಓದುವುದಿಲ್ಲ, ಬರೀ ಕೇವಲ ಅವರು ಒಂದು ಗಟ್ಟಿತನ ದೃಢ ನಿರ್ಧಾರವನ್ನು ಇಟ್ಕೊಂಡಿರ್ತಾರೆ. ನಾನು ಓದಲೇಬೇಕು, ಹೇಗಾದರೂ ಮಾಡಿ ನಾನು ರ್ಯಾಂಕ್ ಬರಲೇಬೇಕು, ಅತಿ ಹೆಚ್ಚು ವಿದ್ಯಾಭ್ಯಾಸದಿಂದ ನಾನು ಪ್ರಥಮ ದರ್ಜೆನ ಬರಲೇಬೇಕು, ಎಲ್ರಿಗಿಂತ ನಾನು ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಳ್ಳಲೇಬೇಕು ಅನ್ನೋ ಒಂದು ಗಟ್ಟಿಯಾದ ಒಂದು ಮನಸ್ಸು ನಿರ್ಧಾರವನ್ನು ಇವರು ಮಾಡಿರ್ತಾರೆ. ಆದರೆ ಈ ನಿರ್ಧಾರಕ್ಕೆ, ಈ ಗುರಿಯ ಸಾಧನೆಗೆ ಯಾವುದೇ ಪ್ರಯತ್ನ ಮಾಡುವುದಿಲ್ಲ. ಕೇವಲ ಇವರ ಮನಸ್ಸಿನಲ್ಲಿ ಒಂದು ಮೆದುಳಲ್ಲಿ, ಮೈಂಡಲ್ಲಿ ಫಿಕ್ಸ್ ಆಗಿರ್ತಾರೆ ಹೊರತು, ಆದರೆ ಗುರಿ ಸಾಧನೆಗೆ ಪ್ರಯತ್ನ ಎನ್ನುವುದು ಇರುವುದೇ ಇಲ್ಲ. ಕೇವಲ ನಾನು ಓದಬೇಕು ಅಷ್ಟೇ. ಆದರೆ ಆ ವಿದ್ಯಾಭ್ಯಾಸಕ್ಕೆ ನಾನು ಯಾವ ಒಂದು ಪ್ರಯತ್ನ ಮಾಡಬೇಕು ಎನ್ನುವ ಒಂದು ಸರಿಯಾದ ರೀತಿಯಲ್ಲಿ ಕ್ರಮಬದ್ಧತೆ, ನಿಯಮಬದ್ಧತೆ ಇವರಿಗೆ ಇರುವುದಿಲ್ಲ. ಕೇವಲ ಓದಬೇಕು ಅನ್ನುವ ಹುಚ್ಚುತನ ಮಾತ್ರ ಇರುತ್ತೆ. ಆದರೆ ಇಂತಹ ವಿದ್ಯಾರ್ಥಿಗಳು, ನಾನು ಅತಿ ಹೆಚ್ಚು ಮಾರ್ಕ್ಸ್ಗಳನ್ನು ತೆಗೆದುಕೊಳ್ಬೇಕು ಅಂದರೆ ನಾನು ಯಾವ ಮಾರ್ಗ ನನಗೆ ನಾನು ಆಯ್ಕೆ ಮಾಡಿಕೊಳ್ಳಬೇಕು, ವಿದ್ಯಾಭ್ಯಾಸಕ್ಕೆ ನಾನು ಉತ್ತಮವಾದ ರೀತಿ ಯಾವುದು, ಓದೋದಕ್ಕೆ ಇದೇ ರೀತಿ, ಇದೇ ಕ್ರಮ ಅನ್ನೋದು ಯಾವ ವಿದ್ಯಾರ್ಥಿ ಕೂಡ ಅಳವಡಿಸಿಕೊಂಡಿರುವುದಿಲ್ಲ. ಅವರಿಗೆ ಹೇಗೆ ಓದಬೇಕು ಅನ್ನೋ ಒಂದು ಜ್ಞಾನ ಕೂಡ ಇರುವುದಿಲ್ಲ. ಆದರೆ ಒಂದು ಅತಿ ಹೆಚ್ಚು ನಾನು ಓದಲೇಬೇಕು ಅನ್ನೋದನ್ನು ಮಾತ್ರ ಇಂಥ ವ್ಯಕ್ತಿಗಳು ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾರೆ. ಮತ್ತೆ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂತಂದ್ರೆ, ಇವರು ಓದುವ ಒಂದು ಮನಸ್ಸಿನ
ಕಡೆಗೆ ಗಮನ ಕೊಡುವುದನ್ನು ಬಿಟ್ಟು ಸಮಾಜದಲ್ಲಿರುವ ಒಂದು ಮಾಯ ಲೋಕಕ್ಕೆ, ಅನ್ಯ ವಿಚಾರಗಳಿಗೆ, ಡಿಜಿಟಲ್ ಯಂತ್ರಕ್ಕೆ ಮಾರು ಹೋಗ್ಬಿಟ್ಟು ಬೇರೆ ವಿಷಯಗಳಿಗೆ ಇಂತಹ ವ್ಯಕ್ತಿಗಳು, ವಿದ್ಯಾರ್ಥಿಗಳು ತಲೆಯನ್ನು ಕೆಡಿಸ್ಕೊಳ್ತಾರೆ. ತಮ್ಮ ಸಾಧನೆಯ ಗುರಿ ಒಂದು ಕಡೆ ಇದ್ರೆ ಇನ್ನೊಂದು ವಿಚಾರ ಬೇರೆ ಕಡೆ ಅವರ ಮನಸ್ಸು ಮತ್ತು ಮೆದುಳು ಹೋಗ್ಬಿಟ್ರೆ ಅದು ಅಲ್ಲಿ ಏನಾಗುತ್ತೆ, ದಾರಿ ತಪ್ಪಿದ ಹಾಗೆ ಆಗುತ್ತೆ. ಇಂಥ ವಿದ್ಯಾರ್ಥಿಗಳಿಗೆ ಯಾವುದೇ ಒಬ್ಬ ವಿದ್ಯಾರ್ಥಿ ಒಂದು ಸಾಧನೆಯ ಕಡೆಗೆ ತನ್ನ ಗಮನವನ್ನು ಹರಿಸಬೇಕೇ ಹೊರತು ಅನ್ಯ ವಿಚಾರಿಗಳಿಗೆ ಇಂಥ ವ್ಯಕ್ತಿಗಳು ತಲೆಯನ್ನು ಕೆಡಿಸಿಕೊಳ್ಳಬಾರದು. ಹೀಗೆ ಮತ್ತು ಇಂಥ ವಿದ್ಯಾರ್ಥಿಗಳಿಗೆ ಇನ್ನೊಂದು ಪರೋಕ್ಷವಾಗಿ ಮನೆಗಳಲ್ಲಿ ಪೋಷಕರು ಸಹ ಕಾರಣರಾಗ್ತಾರೆ. ಮಾನಸಿಕ ಒಂದು ಖಿನ್ನತೆಗೆ ಪೋಷಕರು ಹೇಗೆ ಕಾರಣರಾಗ್ತಾರೆ ನೋಡಿ. ವಿದ್ಯಾವಂತ ಪೋಷಕರು ಏನ್ ಮಾಡ್ತಾರೆ, ನನ್ನ ಒಂದು ಮಕ್ಕಳು ನಾನು ಹೇಳಿದ ಒಂದು ರೀತಿಯಲ್ಲಿನೇ ವಿದ್ಯಾಭ್ಯಾಸ ಮಾಡಬೇಕು, ನಾವು ಹೇಳಿದ ಒಂದು ಯಾವುದೇ ಒಂದು PUCಯಲ್ಲಿ ನಾವು ಹೇಳಿರ್ತಕ್ಕಂಥ ಒಂದು ಕಮ್ಯುನಿಕೇಶನ್ ಅನ್ನೇ ತಗೋಬೇಕು, ನಾನು ಹೇಳಿರ್ತಕ್ಕಂಥ ಒಂದು ಪದವಿಯನ್ನೇ ಮಾಡಲೇಬೇಕು. ವಿದ್ಯಾರ್ಥಿಗೆ ಒಂದು ಏನಾಗುತ್ತೆ, ಮಾನಸಿಕ ಒಂದು ಖಿನ್ನತೆಗೆ ಈ ರೀತಿ ಒಳಗಾಗ್ತಾರೆ. ಯಾಕೆ ಅಂದರೆ ವಿದ್ಯಾರ್ಥಿಗೆ ಬೇರೆ ಒಂದು ವಿಷಯದಲ್ಲಿ ಒಂದು ಆಸಕ್ತಿ ಇರುತ್ತೆ, ಆದರೆ ಆ ವಿಷಯಕ್ಕೆ ಒಂದು ಪೋಷಕರು ಪ್ರೋತ್ಸಾಹವನ್ನು ಕೊಡೋದು ಬಿಟ್ಟು ವಿದ್ಯಾರ್ಥಿಗಳಿಗೆ ಒಂದು ಬಲವಂತವಾಗಿ ಒಂದು ಹೇಳ್ತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ನೀನು ಇದನ್ನೇ ಮಾಡಬೇಕು, ಇದನ್ನೇ ಓದಬೇಕು ಎಂದು ಬಲವಂತವಾಗಿ ಮಾಡೋದು. ಆದರೆ ಇಂಥ ಒಂದು ವಿಷಯದಲ್ಲಿ ವಿದ್ಯಾರ್ಥಿಗಳು ಏನಾಗ್ತಾರೆ, ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗ್ತಾರೆ. ಬಲವಂತವಾಗಿ ಓದೋದಕ್ಕೆ ಒಂದು ಪ್ರಯತ್ನವನ್ನು ಪಡ್ತಾರೆ, ಆದರೆ ಮನಸಾರೆ ಇಷ್ಟಪಟ್ಟು ತನ್ನ ಗುರಿಯ ಸಾಧನೆಯ ಕಡೆ ಯಾವುದೇ ಗಮನವನ್ನು ಕೊಡುವುದಿಲ್ಲ. ಬೇರೆ ಇನ್ಯಾವುದೋ ಒಂದು ವಿಚಾರಗಳಿಗೆ ಅಥವಾ ಬೇರೆ ಆಸಕ್ತಿಗಳಿಗೆ ಗಮನವನ್ನು ಕೊಟ್ಬಿಟ್ಟು ವಿದ್ಯಾಭ್ಯಾಸದಲ್ಲಿ ಒತ್ತಡವನ್ನು ತಂದುಕೊಳ್ಳುತ್ತಾರೆ. ಮತ್ತು ಇನ್ನು ಹೇಳಬೇಕು ಅಂತಂದರೆ ವಿದ್ಯಾಭ್ಯಾಸದಲ್ಲಿ ಶಿಕ್ಷಣ ವಿಷಯದಲ್ಲಿ ಬಂದಾಗ ಹಳ್ಳಿಗಳಲ್ಲಿ ಕೆಲವೊಬ್ರು ಪೋಷಕರು ನೇರವಾಗಿ ಅಲ್ಲದೆ ಪರೋಕ್ಷವಾಗಿ ಕೂಡ ಕಾರಣರಾಗ್ತಾರೆ ಮಾನಸಿಕ ಒಂದು ಖಿನ್ನತೆಗೆ. ಹೇಗೆ ಅಂದರೆ ಶಿಕ್ಷಣದಲ್ಲಿ ಕಡಿಮೆ ಜ್ಞಾನ ಇರ್ತಕ್ಕಂಥ ಒಬ್ಬ ಪೋಷಕರು ಹೇಗೆ ಅಂದರೆ ಅವಿದ್ಯಾವಂತರು ತಮ್ಮ ಮಕ್ಕಳನ್ನು ಅತಿ ಹೆಚ್ಚು ಓದಿಸಬೇಕು ಅನ್ನೋ ಒಂದು ಹಂಬಲ ಅವರಿಗೂ ಇರುತ್ತೆ. ಈಗ ಉದಾಹರಣೆಗೆ ಹೇಳಬೇಕು ಅಂದರೆ ಒಬ್ಬ ಅವಿದ್ಯಾವಂತ ಪೋಷಕರು ಏನು ಮಾಡ್ತಾರೆ, ಅವಿದ್ಯಾವಂತರು ಅಂದರೆ ತಪ್ಪಾಗಿ ಭಾವಿಸಬೇಡಿ, ಶಿಕ್ಷಣ ಇಲ್ಲದ ಒಂದು ವ್ಯಕ್ತಿಗಳು, ಶಿಕ್ಷಣದ ಒಂದು ಕಡಿಮೆಯ ಜ್ಞಾನ ಮತ್ತು ಈಗಿನ ಜನರೇಷನ್ನಲ್ಲಿ ಶಿಕ್ಷಣ ಅಂದರೆ ಹೇಗಿದೆ, ಯಾವ ರೀತಿ ಶಿಕ್ಷಣ ಇದೆ ಎನ್ನುವ ಒಂದು ಜ್ಞಾನ ಇಲ್ಲದೆ ಇರತಕ್ಕಂಥ ಪೋಷಕರು ಏನು ಮಾಡ್ತಾರೆ ಮಕ್ಕಳಿಗೆ ನೋಡಿ. ಉದಾಹರಣೆಗೆ ಹೇಳಬೇಕು ಅಂದರೆ ಒಬ್ಬ ವಿದ್ಯಾರ್ಥಿಯನ್ನ ಪೋಷಕರು ನಾನು BEd ಮಾಡಿಸಿ ಬಿಟ್ಟಿದ್ದೇನೆ, BEd ಆದ ಕೂಡಲೇ ನನ್ನ ಮಗನ ವಿದ್ಯಾಭ್ಯಾಸ ಮುಗಿತು, ನಾವು ವಿದ್ಯಾಭ್ಯಾಸದಲ್ಲಿ ನನ್ನ ಮಗನ ಒಂದು ಸಾಧನೆ ಮುಗಿತು ಅನ್ನೋ ವಿಚಾರ ಪೋಷಕರಲ್ಲಿ ಅತಿ ಹೆಚ್ಚು ಇರುತ್ತದೆ. ಆದರೆ BEd ಆದ ತಕ್ಷಣ ಏನಾಗುತ್ತೆ, ಒಂದು CET ಅಥವಾ ಕಾಂಪಿಟೆಂಟ್ ಎಕ್ಸಾಮ್ಗಳಿಗೆ ಮಕ್ಕಳನ್ನು ಅವರಿಗೆ ಪ್ರೋತ್ಸಾಹವನ್ನು ಕೊಡಬೇಕು. ಶಿಕ್ಷಣದ ಅರಿವು ಪೋಷಕರಿಗೆ ಇರಬೇಕು. ವಿದ್ಯಾರ್ಥಿಗಳಲ್ಲಿ ಮಕ್ಕಳಲ್ಲಿ ಏನಿರುತ್ತೆ, ನಾನು ಹೇಗಾದರೂ ಮಾಡಿ ನಾನು ಸರ್ಕಾರಿ ಕೆಲಸವನ್ನು ತೆಗೆದುಕೊಳ್ಳಲೇಬೇಕು ಎನ್ನುವ ಹಠ ಇದ್ದಾಗ ಪೋಷಕರಿಗೆ ಇದರ ಬಗ್ಗೆ ಒಂದು ಜ್ಞಾನ ಅರಿವು ಇರುವುದಿಲ್ಲ. ಆದರೆ ಒಂದು ಕೋರ್ಸ್ ಎಂದು ನಾವು ಕಂಪ್ಲೀಟನ್ನು ಮುಗಿಸಿಬಿಟ್ಟಿದ್ದೇವೆ, ನಮ್ಮ ಒಂದು ಕರ್ತವ್ಯ ಮುಗಿತು ಎನ್ನುವ ಸ್ಥಿತಿಯಲ್ಲಿ ಪೋಷಕರು ಇದ್ದಾಗ ವಿದ್ಯಾರ್ಥಿಗಳು ಏನಾಗುತ್ತೆ, ಮಾನಸಿಕ ಒತ್ತಡಕ್ಕೆ ಒಳಗೆ ಹಾಕ್ತಾರೆ. ಆದರೆ ನಾನು ಹೇಗಾದರೂ ಮಾಡಿ ಸರ್ಕಾರ ಕೆಲಸ ತೆಗೆದುಕೊಳ್ಳಬೇಕು, ಆದರೆ ಪೋಷಕರು ಇದಕ್ಕೆ ಪ್ರೋತ್ಸಾಹವನ್ನು ಕೊಡುವುದಿಲ್ಲ. ಕೇವಲ ಬೇರೆಯ ಒಂದು ಪ್ರಪಂಚಕ್ಕೆ ಒಂದು ಅವರು ಏನು ಮಾಡ್ತಾರೆ, ಒಲವನ್ನು ತೋರಿಸ್ತಾರೆ. ಬೇರೆಯವರು ದುಡಿತಾ ಇದ್ದಾರೆ, ಅವರಂತೆ ನಮ್ಮ ಮಕ್ಕಳು ದುಡಿಬೇಕು ಎನ್ನುವ ಒಂದು ಹಂಬಲ ಅವರಲ್ಲಿ ಇರುವುದರಿಂದ ಹೆಚ್ಚಿನ ಒಂದು ವಿದ್ಯಾಭ್ಯಾಸಕ್ಕೆ ಮಕ್ಕಳಿಗೆ ಪ್ರೋತ್ಸಾಹ ಕೊಡೋದಿಲ್ಲ. ಇಂಥ ಒಂದು ಮಕ್ಕಳು ವಿದ್ಯಾರ್ಥಿಗಳು ಏನು ಆಗ್ತಾರೆ, ಮಾನಸಿಕ ಒಂದು ಖಿನ್ನತೆಗೆ ಒಳಗಾಗ್ತಾರೆ, ತಮ್ಮ ಸಾಧನೆ ಕುಂಠಿತಗೊಳ್ಳುತ್ತೆ. ಹಾಗಾಗಿಬಿಟ್ಟು ವಿದ್ಯಾಭ್ಯಾಸದಲ್ಲಿ ಈ ರೀತಿಯ ಒಂದು ವಿಧಾನದಲ್ಲಿ ಕೂಡ ಮನುಷ್ಯ ಏನಂತೆ ಮಾನಸಿಕ ಖಿನ್ನತೆಗೆ ಒಳಗಾಗ್ತೇನೆ. ಆದರೆ ನಾನು ಹೆಚ್ಚು ಓದಲೇಬೇಕು ಎನ್ನುವ ಒಂದು ವಿದ್ಯಾರ್ಥಿ ತನ್ನ ಗುರಿಯ ಸಾಧನೆ ಕಡೆ ಪ್ರಯತ್ನ ಅನ್ನೋದು ಇರಬೇಕು. ಹೀಗಿದ್ದಾಗ ಮಾತ್ರ ಯಾವುದೇ ವಿದ್ಯಾರ್ಥಿಯು ಸಹ ಮಾನಸಿಕ ಖಿನ್ನತೆಗೆ ಒಳಗಾಗದೆ ವಿದ್ಯಾಭ್ಯಾಸದಲ್ಲಿ ತನ್ನ ಸಾಧನೆಯನ್ನು ಸಾಧಿಸಬಹುದು. ಗೆಳೆಯರೇ, ವಿದ್ಯಾರ್ಥಿಗಳೇ ಹಾಗೂ ಪೋಷಕರಿಗೆ ನನ್ನದೊಂದು ಮಾತು ಏನು ಅಂದರೆ, ಯಾವುದೇ ಒಂದು
ವ್ಯಕ್ತಿ ನಾನು ಸಾಧನೆ ಮಾಡಲೇಬೇಕು ಎಂದು ಇದ್ದಾಗ ಅದಕ್ಕೆ ಎಲ್ಲರೂ ಪ್ರೋತ್ಸಾಹವನ್ನು ಕೊಡಿ. ಮತ್ತು ವಿದ್ಯಾರ್ಥಿಗಳಿಗೆ ನನ್ನದೊಂದು ಕಿವಿ ಮಾತು ಏನು ಅಂದರೆ, ವಿದ್ಯಾರ್ಥಿಗಳೇ, ನಿಮಗೆ ಎಷ್ಟೇ ಒಂದು ಹಂಬಲ, ಓದಲೇಬೇಕು ಎನ್ನುವ ಹಂಬಲ ನಿಮಗೆ ಇದ್ದರೆ ವಿದ್ಯಾಭ್ಯಾಸದ ಕಡೆ ನೀವು ಸರಿಯಾಗಿ ಗಮನ ಕೊಡಿ. ಈಗಿನ ಒಂದು ಮೊಬೈಲ್ ತಂತ್ರಜ್ಞಾನಕ್ಕೆ ನೀವು ಮಾರು ಹೋಗಬೇಡಿ. ಯಾಕೆ ಎಂದರೆ ಈಗಿನ ಒಂದು ಮಾಯ ಲೋಕಕ್ಕೆ ಕೆಲವು ವಿದ್ಯಾರ್ಥಿಗಳು, ವ್ಯಕ್ತಿಗಳು ಸಿಲುಕಿ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾರೆ. ಅವರಿಗೆ ತಮ್ಮ ಸಾಮರ್ಥ್ಯವನ್ನೇ ಮರೆತು ಬಿಡ್ತಾರೆ. ಈ ಪ್ರಪಂಚದ ಒಂದು ಮಾಯ ಲೋಕಕ್ಕೆ ಒಳಗಾಗ್ಬಿಟ್ಟು ತಮ್ಮ ಸಾಮರ್ಥ್ಯವನ್ನೇ ಮರೆತು ಬಿಟ್ಟು ಎಲ್ಲವನ್ನ ಮರೆತು ಬಿಟ್ಟು ಮಾನಸಿಕ ಖಿನ್ನತೆಗೆ ಒಳಗಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಇದ್ದಾವೆ. ಈ ರೀತಿ ವಿದ್ಯಾರ್ಥಿಗಳೇ ದಯವಿಟ್ಟು ಆಗಬೇಡಿ. ಯಾಕೆ ಎಂದರೆ ವಿದ್ಯಾರ್ಥಿಯ ಜೀವನ ಅಂದರೆ ಒಂದು ಯುಗ, ಸುವರ್ಣ ಯುಗ. ಈ ಒಂದು ಕಾಲ, ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್. ಈ ಒಂದು ಬಂಗಾರದಂತಹ ಜೀವನದಲ್ಲಿ ನಿಮ್ಮ ಸಮಯವನ್ನು ಹಾಳು ಮಾಡಿಕೊಳ್ಳಬೇಡಿ. ಯಾಕೆ ಎಂದರೆ ಸಮಯ ಎನ್ನುವುದು ಯಾರನ್ನೂ ಸಹ ಇದು ಕ್ಷಮಿಸುವುದಿಲ್ಲ. ಸಮಯವನ್ನು ನಾವು ಸದುಪಯೋಗ ಮಾಡಿಕೊಂಡರೆ ನಾವು ಸಮಯವನ್ನು ಮುಂದೆ ಸದುಪಯೋಗ ಮಾಡಿಕೊಳ್ಳಬೇಕು. ಸಮಯ ಕೇವಲ ಮೌನವಾಗಿ ಇದ್ದುಕೊಂಡು ವಿದ್ಯಾರ್ಥಿಗಳನ್ನ, ಮನುಷ್ಯರನ್ನ ಸಾಯಿಸುತ್ತೆ. ಯಾಕೆಂದರೆ ಸಮಯ ಯಾವಾಗಲೂ ಮೌನವಾಗಿರುತ್ತೆ. ವಿದ್ಯಾರ್ಥಿಯ ಒಂದು ಸಮಯದಲ್ಲಿ ನೀನು ಸಮಯವನ್ನು ಉಪಯೋಗಿಸಿಕೊಳ್ಳದಿದ್ದರೆ ಮುಂದೆ ನಿನ್ನ ಜೀವನದಲ್ಲಿ ಸಮಯ ಎನ್ನುವುದು ನಿನ್ನನ್ನು ಸರಿಯಾಗಿ ಉಪಯೋಗಿಸಿಕೊಂಡು ನಿನ್ನನ್ನು ಸಾಯಿಸಿ ಬಿಡುವುದು ಅಲ್ಲದೆ ನಿನ್ನ ಜೀವನವನ್ನೇ ಈ ಸಮಯ ಎನ್ನುವುದು ಸರ್ವನಾಶ ಮಾಡಿಬಿಡುತ್ತೆ. ಅದಕ್ಕೋಸ್ಕರ ದಯವಿಟ್ಟು ವಿದ್ಯಾರ್ಥಿಗಳೇ, ಪ್ರತಿಯೊಬ್ಬ ವಿದ್ಯಾರ್ಥಿಗಳು ನಾನು ಹೇಳ್ತಕ್ಕಂಥ ಒಂದು ಕಿವಿ ಮಾತು ಏನು ಅಂದರೆ, ನಿಮಗೆ ನಿಮ್ಮ ಮನಸ್ಸು ವಿದ್ಯಾರ್ಥಿಯ ಜೀವನದಲ್ಲಿ ಮುಗ್ಧತೆಯ ಕಡೆ ಇರುತ್ತೆ. ಪ್ರಪಂಚ ಎಂದರೆ ಅರಿವಿಲ್ಲದಂತೆಯೇ ಇರುತ್ತೆ. ನಿಮಗೆ ಯಾವುದನ್ನು ಆಯ್ದುಕೊಳ್ಳಬೇಕು, ಯಾವುದನ್ನು ಆಯ್ದುಕೊಳ್ಳಬಾರದು ಎಂಬ ಒಂದು ಜ್ಞಾನ ಇರುವುದಿಲ್ಲ. ಅದಕ್ಕೋಸ್ಕರ ನಿಮ್ಮ ಒಂದು ಗುರಿ ಕೇವಲ ವಿದ್ಯಾಭ್ಯಾಸದ ಸಾಧನೆಯ ಕಡೆ ಮಾತ್ರ ಇರಲಿ. ಹೀಗಿರುವಾಗ ನಿಮ್ಮ ಮನಸ್ಸು ಯಾವುದೇ ಒಂದು ರೀತಿಯ ಖಿನ್ನತೆಗೆ ಒಳಗಾಗುವುದಿಲ್ಲ. ಎಲ್ಲ ಪೋಷಕರು ಸಹ ತಮ್ಮ ಮಕ್ಕಳಿಗೆ ಉತ್ತಮವಾದ ಪ್ರೋತ್ಸಾಹ ಕೊಡಿ. ಆದರೆ ಯಾವ ವಿಷಯದಲ್ಲಿ ಯಾವ ಮಕ್ಕಳಿಗೆ ಆಸಕ್ತಿ ಇದೆ ಎಂದು ತಿಳಿದುಕೊಳ್ಳಿ ಎಂದು ಹೇಳುತ್ತಾ, ವಿದ್ಯಾರ್ಥಿಗಳೇ, ಪೋಷಕರೇ ಹಾಗೂ ನನ್ನ ಗೆಳೆಯರೇ, ನಾನು ಪ್ರತಿ ಒಂದು ಭಾನುವಾರದಂದು ನಾನು ಯೂಟ್ಯೂಬ್ ಲೈವ್ ಪ್ರತ್ಯಕ್ಷವಾಗಿ ನಾನು ಎಲ್ಲರ ಜೊತೆ ಮಾತನಾಡುತ್ತೇನೆ. ನಿಮಗೆ ಯಾವುದಾದರೂ ವಿಷಯದ ಬಗ್ಗೆ, ನನ್ನ ವಿಡಿಯೋಗಳ ಬಗ್ಗೆ ಆಯಿತು ಅಥವಾ ನಿಮಗೆ ವಿದ್ಯಾಭ್ಯಾಸದ ಬಗ್ಗೆ ಆಯಿತು, ಯಾವುದಾದರೂ ನಿಮಗೆ ಗೊಂದಲ, ಡೌಟ್ಸ್, ತೊಂದರೆಗಳಿದ್ದರೆ ನನಗೆ ನೇರವಾಗಿ ಪ್ರತ್ಯಕ್ಷವಾಗಿ ನೀವು ಕೇಳಬಹುದು. ಪ್ರತಿ ಭಾನುವಾರದಂದು ನಾನು ಸಂಜೆ ಯೂಟ್ಯೂಬಲ್ಲಿ ಲೈವ್ ಮುಖಾಂತರ ನಾನು ಬರಲಿದ್ದೇನೆ. ಪ್ರತಿ ಭಾನುವಾರ ಬಿಟ್ಟು ಮತ್ತು ಮಧ್ಯಂತರ ಯಾವುದಾದರೂ ಒಂದು ದಿನ ನಾನು ಆಯ್ಕೆ ಮಾಡಿಕೊಂಡು ನಾನು ಪ್ರತ್ಯಕ್ಷವಾಗಿ ನೇರವಾಗಿ ಲೈವಲ್ಲಿ ಬಂದು ಮಾತನಾಡುತ್ತೇನೆ. ಜೈ ಹಿಂದ್.